ಸರ್ ಈಗೇನು ನೀವು ನೋಡ್ತಾ ಇದ್ರೆ ಇದು ನೆಲಮಂಗಲ ಸಿಟಿ ಒಳಗಡೆ ಹೋಗುತ್ತೆ. ಈ ಕಡೆ ನೋಡಿ ಸರ್, ಈ ಕಡೆ ತುಮಕೂರು ರೋಡಿಂದ ಸಬ್ ರಿಜಿಸ್ಟ್ರ್ ಆಫೀಸ್ ಬರುತ್ತೆ ನೋಡಿ ಸರ್. ಇಲ್ಲಿಂದ ಜಸ್ಟ್ ಒಂದು 300 ಮೀಟರ್ಸಲ್ಲಿ ನಮ್ಮ ಲೇಔಟ್ ಬರುತ್ತೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ಸರ್. ಇದರಲ್ಲಿ ಕೇವಲ ಉಳ್ಕೊಂಡಿರೋದೇ 10 ಸೈಟ್ಗಳು ಮಾತ್ರ. ಅದರಲ್ಲಿ ಈಸ್ಟು, ನಾರ್ತು, ವೆಸ್ಟು, ಡೈಮೆನ್ಷನ್ ವಿಷಯಕ್ಕೆ ಬರೋದಾದರೆ 30-40 ಮಾತ್ರ ಸಿಗುತ್ತೆ ಸರ್. ಸರ್ ನಿಮ್ದು ಯಾವುದೋ ಲೇಔಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಮನೆ ಐತೆ ಇಲ್ಲೊಂದು ಮನೆ ಐತೆ ಅಂತ ಸುಳ್ಳು ಹೇಳ್ತಾ ಇಲ್ಲ ಸರ್. ಸುತ್ತಲೂ ನೋಡ್ತಾ ಇರ್ಬೋದು, ಸಾವಿರಾರು ಮನೆಗಳು ಮನೆ ಕಟ್ಕೊಂಡು ವಾಸನೂ ಮಾಡ್ತಾ ಇದ್ದಾರೆ, ರೆಂಟ್ಗೂ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಲೇಔಟಲ್ಲಿ 2 ದಿವಸದ ಹಿಂದೆ ಮನೆ ಗೃಹ ಪ್ರವೇಶ ಮಾಡಿಕೊಂಡು ಖುಷಿಯಾಗಿದ್ದಾರೆ. ನೀವೇನಾದರೂ ನಿಮ್ಮ ಕನಸಿನ ಮನೆ ನೆನೆಸು ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಕನಸಿನ ಮನೆ ನೆನೆಸಾಗೋದಂತೂ ಗ್ಯಾರಂಟಿ. ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಜನ ನೆಲಮಂಗಲ ಸಿಟಿ ಲಿಮಿಟ್ಸಲ್ಲಿ ಯಾವುದಾದ್ರೂ ಲೇಔಟ್ ಬಂದರೆ ತಿಳಿಸಿ ಅಂತ ಇದ್ರಿ. ಅವ್ರಿಗೋಸ್ಕರ ಇವತ್ತು ನಗರಸಭೆ ಲಿಮಿಟ್ಸಲ್ಲಿ ಒಂದು ಲೇಔಟ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸುತ್ತಲೂ ನೋಡಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಹಾಗೆ ರೆಂಟ್ಗೂ ಕೊಟ್ಟಿದ್ದಾರೆ. ನಾನು ಯಾವುದೋ ಸುಳ್ಳು ಹೇಳ್ತಾ ಇಲ್ಲ, ನೀವು ಹಿಂದ್ಗಡೆ ನೋಡ್ಬೋದು. ಸಾಕಷ್ಟು ಡೆವಲಪ್ಮೆಂಟ್ ಆಗಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಏನಂದರೆ, ಈ ವಿಡಿಯೋಲಿ ಇನ್ನೊಂದು BA ಮಾಡಲ್ ಲೇಔಟ್ನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಸರ್. ಇದು ಬಂದು ನೆಲಮಂಗಲ ಸಬ್ ರಿಜಿಸ್ಟ್ರ್ ಆಫೀಸ್ ಬರುತ್ತೆ. ಅದ್ರ ಹಿಂದ್ಗಡೆ ಭಕ್ತನಪಾಳ್ಯ ಅಂತ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜಲ್ಲೇ ಮಾಡಿರೋವಂಥ ಲೇಔಟು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ಇದು ನಗರಸಭೆ ಖಾತಾ ಆಗಿದೆ, ನಗರಸಭೆ ಲಿಮಿಟ್ಸಲ್ಲಿ ಇದೆ. ಇದರಲ್ಲಿ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ, ಇದರಲ್ಲಿ ಬೇಸಿಕ್ ಕಮ್ಯುನಿಟಿ ಸರ್. ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ರೆಡಿ ಇದೆ ಸರ್. ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದರೆ, ತುಮಕೂರು ರೋಡು ಪ್ರತಿಯೊಂದಕ್ಕೂ ಕನೆಕ್ಟಿವಿಟಿ ಇದೆ. ಒಂದು ನಿಮಗೆ ಮಂಗಳೂರು ರೋಡ್ಗಾಗಿರ್ಬೋದು, ಪುಣೆ ರೋಡ್ಗಾಗಿರ್ಬೋದು, ದೊಡ್ಡಬಳ್ಳಾಪುರ ರೋಡ್ಗಾಗಿರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಾಗಿರ್ಬೋದು, ನೀವು APMC ಆಗಿರ್ಬೋದು, ಪ್ರತಿಯೊಂದಕ್ಕೂ ಹತ್ತಿರದಲ್ಲಿರೋವಂಥದ್ದು. ಎಲ್ಲೇ ಇಲ್ಲಿಂದ ಒಂದು 5 ನಿಮಿಷದಲ್ಲಿ ಎಲ್ಲ ಕಡೆನೂ ತಲುಪ್ಬೋದು. ಅಷ್ಟು ಹತ್ತಿರದಲ್ಲಿರೋವಂಥ ಪ್ಲೇಸ್ ಇದು ಸರ್. ಇದರಲ್ಲಿ ಕೇವಲ ಉಳ್ಕೊಂಡಿರೋದೇ 10 ಸೈಟ್ಗಳು ಮಾತ್ರ. ಅದರಲ್ಲಿ ಈಸ್ಟು, ನಾರ್ತು, ವೆಸ್ಟು, ಡೈಮೆನ್ಷನ್ ವಿಷಯಕ್ಕೆ ಬರೋದಾದರೆ 30-40 ಮಾತ್ರ ಸಿಗುತ್ತೆ ಸರ್. ವೀಕ್ಷಕರೇ, ಇಲ್ಲಿವರೆಗೂ ನೀವು ಸಾಕಷ್ಟು ವಿಡಿಯೋಗಳು ನೋಡ್ತೀರಾ. ನಾನು ಈ ಲೇಔಟಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇರೋರ ಜೊತೆಲೇ ಮಾತಾಡಿಸ್ಕೊಡ್ತೀನಿ. ಅವರು ಮಾತಿಂದನೇ ಕೇಳೋರಂತೆ. ಈ ಡಾಕ್ಯುಮೆಂಟ್ ವಿಷಯದ ಬಗ್ಗೆ 1-2 ನಿಮಿಷ ಮಾತಾಡಿ ಸರ್. ಡಾಕ್ಯುಮೆಂಟು ನಾನು ಸೈಟು ಲೋನ್ ಮೇಲೆ ತೊಗೊಂಡಿದ್ದು, ಮನೆ ಕಟ್ಟಿದ್ದು ಲೋನ್ ಮೇಲೇ. ಓಕೆ, ಅದರಿಂದ ನನಗೆ ಇದು ಲಾಯರ್ ಎಲ್ಲ ಲೀಗಲ್ ಒಪಿನಿಯನ್ ಎಲ್ಲ ಕೊಟ್ಟ ಮೇಲೆ ನಾನು ಸ್ಟಾರ್ಟ್ ಮಾಡಿ. ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್. ಸರ್, ಇದು ನಗರಸಭೆ ಲಿಮಿಟ್ಸಲ್ಲಿರೋದ್ರಿಂದ ನಗರಸಭೆ ಖಾತೆ ಆಗಿದೆ. ಡಾಕ್ಯುಮೆಂಟ್ ವಿಷಯಕ್ಕೆ ಯಾವುದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕಂದರೆ ಈಗಾಗಲೇ ಇಂಡಿವಿಜುವಲ್ ನಗರಸಭೆ ಖಾತೆ ಆಗಿದೆ. ಅದರಿಂದ ಬ್ಯಾಂಕ್ ಲೋನ್ ಸಮೇತನೂ ಆಗುತ್ತೆ ಈ ಪ್ರಾಪರ್ಟಿಗೆ. ವೀಕ್ಷಕರೇ, 2ನೇ ಲೇಔಟ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ಪ್ರಸ್ತುತ ನಾವು 2ನೇ ಲೇಔಟಲ್ಲಿ ಇದ್ದೀವಿ. ಇದು ಲೇಔಟ್ ಬಂದ್ಬಿಟ್ಟು ಎಲ್ಲಿ ಬರುತ್ತಪ್ಪ ಅಂದರೆ, ಸೊಂಡೆಕೊಪ್ಪ ಮೈನ್ ರೋಡಿಂದ ಒಂದು 500 ಮೀಟರ್ಸ್ ಒಳಗಡೆ ಬಂದರೆ ಮಂತನಕುರ್ಚಿ ಅನ್ನೋ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜ್ ಅಟ್ಯಾಚ್ಡ್ ಮಾಡಿರೋಂಥ BA ಮಾಡಲ್ ಲೇಔಟು. ಹಾಗೆ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ 100% ಡೆವಲಪ್ಮೆಂಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ. ನಂಬರ್ ಬೋರ್ಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಪ್ಲಾಂಟೇಷನ್ ಆಗಿರ್ಬೋದು, ಫವರ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಎಲ್ಲ ಡೆವಲಪ್ಮೆಂಟ್ ಆಗಿ ರೆಡಿ ಇರುವಂಥ ಪ್ರಾಪರ್ಟಿ. ಹಾಗೆ ಇದು ಬ್ಯಾಂಕ್ ಲೋನು ಸಮೇತ ಆಗುತ್ತೆ. ಅಪ್ ಟು 70-80% ಬ್ಯಾಂಕ್ ಲೋನ್ ಆಗುತ್ತೆ. ಹಾಗೆ ನೀವು ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದರೆ, ಇಲ್ಲಿಂದ ಒಂದು 7 ಕಿಲೋಮೀಟರ್ಸಲ್ಲಿ ಮಾಗಡಿ ರೋಡ್ ತಲುಪ್ಬೋದು, 3 ಕಿಲೋಮೀಟರ್ಸಲ್ಲಿ ತುಮಕೂರು ಹೈವೇ ತಲುಪ್ಬೋದು. ಹಾಗೆ ಸ್ಕೂಲ್ ವಿಷಯ ಆಗ್ಬೋದು, ಕಾಲೇಜ್ ವಿಷಯ ಆಗ್ಬೋದು, ಪ್ರತಿಯೊಂದು ಹತ್ತಿರದಲ್ಲಿದೆ. ಅದು ಮಿಡಲಲ್ಲಿ ಇರೋವಂಥ ಪ್ರಾಪರ್ಟಿ. ಇದು ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಎಲ್ಲರೂ ಇಲ್ಲಿ 5,000-6,000 ರೂಪಾಯಿ ಮಾಡ್ತಾಯಿದ್ರೆ, ನಾವು ಕೇವಲ 2,999 ರೂಪಾಯಿಗೆ ಲಾಂಚ್ ಮಾಡ್ತಾಯಿದ್ದೀವಿ. ಇದು ಲಾಂಚಿಂಗ್ ಆಫರ್ ಪ್ರೈಸ್ ಇರುತ್ತೆ. ಇದರಲ್ಲಿ ಇರೋವಂಥದ್ದು ಕೇವಲ 20 ಸೈಟ್ಗಳು ಮಾತ್ರ. ಇದರಲ್ಲಿ ಡೈಮೆನ್ಷನ್ ಬಂದ್ಬಿಟ್ಟು ಈಸ್ಟು, ಸೌತು, ನಾರ್ತ್ ಬರುತ್ತೆ. 30-40, 30-50 ಮಾತ್ರ ಇಲ್ಲಿ ಅವೈಲೇಬಲ್ ಇದೆ. ಬೇಗ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ, ಬೇಗ ಈ ಆಫರ್ನ ನೀವು ಸ್ವಂತ ಮಾಡ್ಕೊಳ್ಳಿ ಸರ್. ನಮ್ಮ ಲೇಔಟ್ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂದರೆ ಒಂದು ಬ್ಲಾಕಿಂಗ್ ಅಂತ ಒಂದು 10,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ ತೊಗೊಂಡೋಗಿ. ಹಾಗೆ ಸೈಟು ಬ್ಲಾಕ್ ಆಗುತ್ತೆ, 1 ವಾರ ನಿಮ್ಮ ಹೆಸರಲ್ಲಿರುತ್ತೆ. ನಿಮ್ಗೇನಾದರೂ ಡಾಕ್ಯುಮೆಂಟ್ ಓಕೆ ಆಯ್ತಂದರೆ, ನಿಮ್ಮ ಲೀಗಲ್ ಕ್ಲಿಯರ್ ಆಯ್ತಂದರೆ, ನೀವು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅಥವಾ ಅಗ್ರಿಮೆಂಟ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೋದು ಸರ್. ಸಿಂಪಲಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಹಾಗೆ ನಮ್ಮ ಕಂಪ್ನಿ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾಬಿ ಕಬಾಬ್ ಫ್ಯಾಕ್ಟ್ರಿ ಹತ್ರ, ಅದೇ ಬಿಲ್ಡಿಂಗಲ್ಲಿ 3rd ಫ್ಲೋರಲ್ಲಿ ಇರುತ್ತೆ. ನೀವು ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಹಾಗೆ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ವಿಸಿಟ್ಸ್ ಇರುತ್ತೆ. ನೀವೇನಾದರೂ ಮನೆಯಿಂದನೇ ವಿಸಿಟ್ ಮಾಡಬೇಕಂದ್ರೆ ಅದಕ್ಕೂ ಸರ್ವಿಸ್ ಇರುತ್ತೆ. ನಾನು ಹೇಳ್ತಾ ಇರ್ತೀನಿ, ಕೊನೆಯದಾಗಿ ನಿಮಗೆ ಇರೋದು ಕೇವಲ 10 ಸೈಟ್ಗಳು. ಈ ವಿಡಿಯೋ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ.